ಗೆಳೆಯರೇ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬೆಳಿಗ್ಗೆಯಿಂದ ಸಂಜೆ ತನಕ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಿರೋ ವಿಚಾರ ಅಂದ್ರೆ ಆರ್ ಎಸ್ ಎಸ್. ಇತ್ತೀಚೆಗೆ ರಾಜ್ಯದ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಆರ್.ಎಸ್.ಎಸ್ ನಿಷೇಧ ಮಾಡುವುದರ ಕುರಿತು ಹೇಳಿದಂತಹ ಹೇಳಿಕೆ ತೀವ್ರ ಚರ್ಚೆಗೆ, ವಾದ ವಿವಾದಗಳಿಗೆ ಕಾರಣವಾಗ್ತಿದೆ. ಆ ಸಚಿವರ್ಯಾಕೆ ಹೇಳಿದ್ರು? ಕಾಂಗ್ರೆಸ್ ಯಾಕೆ ಆರ್.ಎಸ್.ಎಸ್ ನ ವಿರೋಧಿಸುತ್ತೆ? ಸಾಮಾಜಿಕ ಜಾಲತಾಣಗಳಲ್ಲಿ ಆರ್.ಎಸ್.ಎಸ್ ಬಗೆಗಿನ ನಿಲುವೇನು? ಪಥಸಂಚಲನದ ಬಗ್ಗೆ ಕೋರ್ಟ್ ಹೇಳಿದ್ದೇನು? ಅನ್ನೋದರ ಕುರಿತು ತಿಳ್ಕೊಳ್ಳೋಕು ಮುಂಚೆ ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ ಹಾಗೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಗೆಳೆಯರೇ, ಭಾರತ ಒಂದು ಒಕ್ಕೂಟಗಳಿಂದ ರಚನೆಯಾದ ಶಾಂತಿ ಪ್ರಿಯ ರಾಷ್ಟ್ರ ಹಾಗೂ ನಾನಾ ಭಾವೈಕ್ಯತೆಗೆ ಸಂಕೇತವಾಗಿರುವುದು ಅಂದ್ರೆ ಹೆಮ್ಮೆಯ ಭಾರತ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವೆನಿಸಿಕೊಂಡಿರುವ ಭಾರತದ ಒಡಲೊಳಗೆ ಆರ್.ಎಸ್.ಎಸ್ ನ ಆದಿ ಹೇಗಿತ್ತು ಅಂದ್ರೆ, ಭಾರತವೆಂಬ ನೆಲದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ಶಾಂತಿಯುತ ರಾಷ್ಟ್ರದಲ್ಲಿ, ಶಾಂತಿ ಕದಡುವ, ಸಂವಿಧಾನವನ್ನ ಗೌರವಿಸದ ಸಮಾಜದಲ್ಲಿ 100 ದಿನವಿರಲು ಅರ್ಹವಲ್ಲದ ಒಂದು ಸಂಘಟನೆ 100 ವರ್ಷ ಪೂರೈಸಿದೆ ಅನ್ನೋದು ವಿಪರ್ಯಾಸ ಅನ್ಸಿದ್ರು ನಮ್ಮೆಲ್ಲರ ದೌರ್ಭಾಗ್ಯ ಅನ್ಸುತ್ತೆ. ಸ್ನೇಹಿತರೆ, ಒಂದು ಅನ್ರಿಜಿಸ್ಟರ್ಡ್ ಸಂಘಟನೆ ರಾಷ್ಟ್ರಪಿತರ ಹತ್ಯೆ ಮಾಡಿದಂತಹ ವ್ಯಕ್ತಿಯನ್ನ ತಮ್ಮ ನಾಯಕನೆಂದು ಹೇಳುವ ಸಂಸ್ಥೆ ಸ್ವಾತಂತ್ರ್ಯ ಪಡೆದು 50 ವರ್ಷಗಳಾದರೂ ತಮ್ಮ ಕಚೇರಿಯಲ್ಲಿ ರಾಷ್ಟ್ರಧ್ವಜ ಹಾರಿಸದ ಸಂಘಟನೆ, ಬಡವರ ಮಕ್ಕಳ ಭವಿಷ್ಯವನ್ನ ಧರ್ಮವೆಂಬ ಕೋಮುಗಲಭೆಯಲ್ಲಿ ಬೆತ್ತಲ ಮಾಡುತ್ತಿರುವ ಸಂಘಟನೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇವಾಲಯ ಅಂತ ಕರೆಸಿಕೊಳ್ಳೋ ವಿಧಾನಸೌಧದಲ್ಲಿ ನೀಲಿ ಚಿತ್ರ ವೀಕ್ಷಿಸಿರುವ ನಾಯಕರಿರುವ ಸಂಘಟನೆ, ಸಾಕಷ್ಟು ಅಕ್ರಮಗಳಿಗೆ, ಕೋಮುಗಲಭೆಗಳಿಗೆ, ಹತ್ಯೆಗಳಿಗೆ, ಅತ್ಯಾಚಾರಿಗಳಿಗೆ ಕಾರಣವಾಗಿರುವ ಸಂಘಟನೆ ಅಂದ್ರೆ ಅದುವೇ ಆರ್.ಎಸ್.ಎಸ್. ಇಂದು ರಾಜ್ಯದೆಲ್ಲೆಡೆ ಬ್ಯಾನ್ ಆಗಬೇಕೆಂಬ ವಿಚಾರ ಬಹಳ ಚರ್ಚೆಗೆ ಕಾರಣವಾಗಿದೆ. ಆರ್.ಎಸ್.ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಎಂಬ ಅನ್ರಿಜಿಸ್ಟರ್ಡ್ ಸಂಘಟನೆ ರಾಜ್ಯದಲ್ಲದೆ ರಾಷ್ಟ್ರದೆಲ್ಲೆಡೆ ಬ್ಯಾನ್ ಆದ್ರೂ ಸಹ ಆಶ್ಚರ್ಯ ಪಡುವಂತಿಲ್ಲ. ಯಾಕಂದ್ರೆ ಯಾವ ಸಂಘಟನೆಯಿಂದ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ, ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಿದೆ, ಬಡವರ ಮಕ್ಕಳ ಭವಿಷ್ಯ ಬೀದಿಗೆ ಬೀಳ್ತಾ ಇದೆ, ಭಾವೈಕ್ಯತೆಯ ಮತ್ತೆ ಕೋಮುವಾದ ಸೃಷ್ಟಿಯಾಗ್ತಿದೆ ಅಂದ್ರೆ ಅಂತಹ ಯಾವ ಸಂಘಟನೆಗಳು ಕೂಡ ರಾಜ್ಯದಲ್ಲಿ ಮುಂದುವರಿಯಲು ಯೋಗ್ಯವಲ್ಲ. ಅದು ಆರ್.ಎಸ್.ಎಸ್ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಮಗದೊಂದಾಗಿರ್ಲಿ. ಗೆಳೆಯರೇ, ಆರ್.ಎಸ್.ಎಸ್ ನ ಮಾಜಿ ಕಾರ್ಯಕರ್ತರು, ಉನ್ನತ ಪದೋನ್ನತಿ ಹೊಂದಿದಂತವರು, ಸಾಕಷ್ಟು ವ್ಯಕ್ತಿಗಳು ಹಲವಾರು ಸಂದರ್ಶನಗಳಲ್ಲಿ ಆರ್.ಎಸ್.ಎಸ್ ನ ಕರಾಳ ದಿನಗಳನ್ನ, ಅವರ ಅನುಭವಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಿದ್ದಾರೆ. ಅಷ್ಟೇ ಯಾಕೆ, ಮೊನ್ನೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕರೆ ಮಾಡಿದ ವ್ಯಕ್ತಿಯ ಅವಾಚ್ಯ ಶಬ್ದಗಳನ್ನ ನೀವೆಲ್ಲ ನೋಡೇ ಇರ್ತೀರಾ ಅಂತ ಭಾವಿಸ್ತೇನೆ. ಈ ರೀತಿಯ ಅಹಿತಕರ ಚಟುವಟಿಕೆಗಳಿಗೆ ಕಾರಣವಾಗಿರುವ ಆರ್.ಎಸ್.ಎಸ್ ಬೆಂಬಲಕ್ಕೆ ನಿಂತಿರುವ ಮಿತ್ರರಾದ ಬಿಜೆಪಿ ನಾಯಕರು ಯಾವ ದೃಷ್ಟಿಕೋನದಲ್ಲಿ ದೇಶಭಕ್ತರಾಗ್ಲಿಕ್ಕೆ ಸಾಧ್ಯ? ಈ ನಡುವೆ ಮಜಾ ಏನಂದ್ರೆ, ಅವರೆಲ್ಲ ದೇಶಭಕ್ತರಲ್ಲ, ಅಂಧಭಕ್ತರು ಅಂತ ವ್ಯಾಖ್ಯಾನಿಸಬಹುದು ಅನ್ಸುತ್ತೆ. ಯಾಕಂದ್ರೆ ಅಂತಹ ಅಂಧಭಕ್ತರಲ್ಲಿ ಸಾರ್ವಜನಿಕವಾಗಿ ಕೇಳಲ್ಪಡುವ ಸಾಕಷ್ಟು ಪ್ರಶ್ನೆಗಳ ನಡುವೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಗೆಳೆಯರೇ, ರಾಷ್ಟ್ರಭಕ್ತರು ಅಂತ ಪದೇ ಪದೇ ಹೇಳೋ ಆರ್.ಎಸ್.ಎಸ್ ತಮ್ಮ ಕಚೇರಿಯಲ್ಲಿ 50 ವರ್ಷ ರಾಷ್ಟ್ರಧ್ವಜ ಹಾರಿಸಲಿಲ್ಲ ಯಾಕೆ? ಧರ್ಮರಕ್ಷಕರು ಅಂತ ಹೇಳ್ಕೊಳ್ಳೋ ಆರ್.ಎಸ್.ಎಸ್ ಎಷ್ಟು ಜನ ತಮ್ಮ ಮಕ್ಕಳನ್ನ ಧರ್ಮರಕ್ಷಣೆಗೆ ಮುಡಿಪಾಗಿಟ್ಟಿದ್ದಾರೆ? ಗೋರಕ್ಷಕರು ಅಂತ ತಮಗೆ ತಾವೇ ಕರೆಸಿಕೊಳ್ಳೋ ಆರ್.ಎಸ್.ಎಸ್ ವಿಶ್ವದಲ್ಲಿ ಗೋಮಾಂಸ ರಫ್ತಿನಲ್ಲಿ 0% ತೆರಿಗೆಯಲ್ಲಿ ಭಾರತವೇಕೆ 2ನೇ ರಾಷ್ಟ್ರ ಆಯ್ತು? ಭಾರತೀಯರೆಲ್ಲ ಒಂದೇ ಅಂತ ಹೇಳ್ಕೊಳ್ಳೋ ಆರ್.ಎಸ್.ಎಸ್ ಕೋಮುಗಲಭೆ ಸೃಷ್ಟಿ ಮಾಡ್ತಿರೋದ್ಯಾಕೆ? ಹಿಂದೂಗಳೆಲ್ಲ ಒಂದು ಅಂತ ಹೇಳ್ಕೊಳ್ಳೋ ಆರ್.ಎಸ್.ಎಸ್ ಜಾತಿವಾದಿಗಳಾಗಿರೋದ್ಯಾಕೆ? ಹಿಂದುತ್ವವೇ ಉಸಿರು ಅನ್ನೋ ಆರ್.ಎಸ್.ಎಸ್ ಬ್ರಾಹ್ಮಣಿಕೆಗೆ ಬೆಲೆ ಕೊಡೋದ್ಯಾಕೆ? ಹಿಂದೂಗಳಿಗಾಗಿ ನಾವು ಅನ್ನೋ ಆರ್.ಎಸ್.ಎಸ್ ದಲಿತರನ್ನ ವಿರೋಧಿಸೋದ್ಯಾಕೆ? ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋ ಆರ್.ಎಸ್.ಎಸ್ ಸಂವಿಧಾನ ಬದಲಾಯಿಸ್ತೀವಿ ಅಂದಿದ್ಯಾಕೆ? ಆರ್.ಎಸ್.ಎಸ್ ನ ನಾಯಕ ಅಂತ ಕರೆಸಿಕೊಳ್ಳೋ ದೇಶದ್ರೋಹಿ ನಾಥರಾಮ್ ಗೂಡ್ಸೆ ರಾಷ್ಟ್ರಪಿತರನ್ನ ಹತ್ಯೆ ಮಾಡಿದ್ಯಾಕೆ? ರಾಷ್ಟ್ರಭಕ್ತ ಅಂತ ಕರೆಸಿಕೊಳ್ಳೋ ಸಾವರ್ಕರ್ ಬ್ರಿಟಿಷರಿಗೆ ಗುಲಾಮರಾಗಿದ್ದು ಯಾಕೆ? ಆರ್.ಎಸ್.ಎಸ್ ಅಧ್ಯಕ್ಷನಾಗಿದ್ದ ಗೋಲ್ವಾಲ್ಕರ್
ಸಾವರ್ಕರ್ ದಲಿತರಿಗೆ, ಹಿಂದುಳಿದವರಿಗೆ, ಮುಸ್ಲಿಮರಿಗೆ ಸಮಾನತೆ ನೀಡುವುದಾದರೆ ಅಂತಹ ಸ್ವಾತಂತ್ರ್ಯ ನನಗೆ ಬೇಡವೆಂದಿದ್ದು ಯಾಕೆ? ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದೇ ಒಂದು ಪ್ರಾಣತ್ಯಾಗ ಮಾಡದ RSS ಹಿಂದುತ್ವ ಅನ್ನೋ ಹೆಸರಿನಲ್ಲಿ ಬಡವರನ್ನ ಬಲಿ ಕೊಡ್ತಾ ಇರೋದು ಯಾಕೆ? ಧರ್ಮರಕ್ಷಕರು ಅನ್ನೋ RSS ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಿರೋದು ಯಾಕೆ? ಗೆಳೆಯರೆ, ಒಂದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾವ ಧರ್ಮವು ಸಂವಿಧಾನವನ್ನ ರಕ್ಷಿಸುವುದಿಲ್ಲ, ಮಾನವ ಹಕ್ಕುಗಳನ್ನ ರಕ್ಷಿಸುವುದಿಲ್ಲ. ಆದರೆ ಸಂವಿಧಾನ ಅನ್ನೋದು ಎಲ್ಲ ಧರ್ಮಗಳನ್ನ ರಕ್ಷಿಸುತ್ತೆ, ಮಾನವ ಹಕ್ಕುಗಳನ್ನ ರಕ್ಷಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಮರೆಯೋ ಆಗಿಲ್ಲ. ಇಲ್ಲಿ ಬಿಜೆಪಿ ಮತ್ತು RSS ನ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ಬಲಿಯಾಗುತ್ತಿರುವ ಬಡವರ ಮಕ್ಕಳು, ಧರ್ಮದ ಹೆಸರಿನಲ್ಲಿ ಕುರುಡು ಪ್ರೀತಿಯಲ್ಲಿರುವ ಅಮಾಯಕರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, RSS ಸಂಘಟನೆಯಾಗಿ 100 ವರ್ಷಗಳಾದರೂ ಸಹ ರಾಷ್ಟ್ರಕ್ಕಾಗಿ RSS ನ ಸಾಧನೆ ಏನು ಅಂತ ಕೇಳಿದ್ರೆ ಅವರದೇ ಸಹಪಾಠಿಗಳಾದ ಬಿಜೆಪಿ ನಾಯಕರು ಹೇಳಿದ ಉತ್ತರ ಅಪಹಾಸ್ಯ ಅನ್ಸಿದ್ರೂ ಸಹ ಸತ್ಯವನ್ನೇ ಹೇಳಿದ್ದಾರೆ ಅನ್ಸುತ್ತೆ. 100 ವರ್ಷದ ಸಂಘಟನೆಯಲ್ಲಿ ಚಡ್ಡಿಯಿಂದ ಪ್ಯಾಂಟಿಗೆ ಬಂದಿದ್ದೇ ನಮ್ಮ ಸಾಧನೆ ಅಂತ ಸ್ವತಃ ಬಿಜೆಪಿಯ ಕೆಲವು ನಾಯಕರೇ ಹರ್ಷೋದ್ಗರಿಸಿದ್ದಾರೆ. ಇಲ್ಲಿ ನೇರವಾಗಿ ಸಾರ್ವಜನಿಕರು ಇವರನ್ನ ಪ್ರಶ್ನೆಗಳ ಜೊತೆಗೆ ಟೀಕೆ ಮಾಡ್ತಿದ್ದಾರೆ. ಆದರೆ ಇವರ ಬಳಿ ಯಾವುದೇ ನೈಜ ಮತ್ತು ಸ್ಪಷ್ಟ ಉತ್ತರಗಳಿಲ್ಲ ಅನ್ನೋದು ಎಲ್ಲರಿಗೂ ಅರ್ಥವಾಗ್ತಿದೆ ಅಂತ ಕಾಣ್ತಿದೆ. ಗೆಳೆಯರೆ, ಒಂದು ಸಂಘಟನೆ ಅಂದ್ರೆ ಭಾರತೀಯತೆ, ಭಾವೈಕ್ಯತೆಗೆ, ಶಾಂತಿಯ ಪ್ರತೀಕವಾಗಿ ಯುವಕರನ್ನ ಸಂಘಟಿಸುವ ಸಂಘ ಸಂಸ್ಥೆಯಾಗಿರಬೇಕೇ ವಿನಃ ಧರ್ಮದ ಹೆಸರಿನಲ್ಲಿ ಲಾಭ ಪಡೆದು ಪಕ್ಷವನ್ನ ಭದ್ರಪಡಿಸಿಕೊಂಡು ಬಡವರನ್ನ, ಅಮಾಯಕರನ್ನ ಬೀದಿಗೆ ತಳ್ಳುವ ಕೋಮುಗಲಭೆ ಸೃಷ್ಟಿಸುವ ಸಂಘಟನೆಯಾಗಬಾರದು. ಅಂತಹ ಚಟುವಟಿಕೆಗಳಿಗೆ ಭಾಗವಹಿಸುವ ಕಾರಣವಾಗುವ ಯಾವುದೇ ಸಂಘ ಸಂಸ್ಥೆಗಳು ನಮ್ಮ ಸಮಾಜಕ್ಕೆ, ಭವಿಷ್ಯಕ್ಕೆ ಅಪಾಯಕಾರಿನೇ ಹೊರತು ಉಪಕಾರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹದ್ದೇ ಸಾಲಿನಲ್ಲಿರುವ RSS ಚಟುವಟಿಕೆಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ ಮುಕ್ತವಾಗಿ ಅವಕಾಶ ನೀಡದೆ ಕಾನೂನು ಕಟ್ಟಳೆಯಲ್ಲಿ ನಿಷೇಧಿಸುವ, ನಿರ್ಬಂಧಿಸುವ ಕುರಿತು ಬರೆದಿರುವ ಒಂದು ಪತ್ರ ಇವತ್ತು ವಾದ ವಿವಾದಗಳನ್ನ ಸೃಷ್ಟಿಸಿದೆ. ಈ ಕುರಿತು ಸರ್ಕಾರದಿಂದ ಅನಧಿಕೃತವಾಗಿ ಈ ರೀತಿಯ ಚಟುವಟಿಕೆ ನಡೆಸಿದ್ದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂಬುದು ಸ್ವಾಗತಾರ್ಹ. ಆದರೆ ಈ ಕಾನೂನು ಕೇವಲ RSSಗೆ ಸೀಮಿತವಾಗದೆ ಶಾಂತಿ ಕದಡುವ ಯಾವುದೇ ಸಂಘ ಸಂಸ್ಥೆಗಳಿಗೆ ಅನ್ವಯವಾಗುವಂತೆ ಕಾನೂನು ರಚಿಸಬೇಕು. ಇದರಿಂದ ದಿಕ್ಕು ತಪ್ಪುವ ಯುವಕರನ್ನ, ಬಡವರ ಮಕ್ಕಳನ್ನ, ಬಲಿಯಾಗುತ್ತಿರುವ ಅಮಾಯಕರನ್ನ ರಕ್ಷಿಸಬೇಕು ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆದರೆ ಮೆಚ್ಚುಗೆ ನೀಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.